ಕಾಫಿ, ಟೀ ಕುಡಿಯೋರಿಗೆ ಮತ್ತು ಗಿಡಗಳನ್ನ ಜಾಸ್ತಿ ಚೆನ್ನಾಗಿ ಬೆಳೆಸೋರಿಗೆ ಅಂತೂ ಇದು ತುಂಬ ಉಪಯೋಗ ಆಗೋಂಥ ಟಿಪ್ಸು. ಟೀ ಕು ಅಂದರೆ ಟೀ ಮಾಡಿದ್ಮೇಲೆ ಫಿಲ್ಟ್ರ್ ಮಾಡ್ಕೊತೀವಲ್ಲ, ಆ ಟೀ ಪುಡಿನ ನಾವು ಬಿಸಾಡಿಬಿಡ್ತೀವಿ. ಸೊ ನಾನಿಲ್ಲಿ ಕೆಲವೊಂದು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಆ ಪ್ರೊಸೀಜರೆಲ್ಲ ನೀವು ಫಾಲೋ ಮಾಡಿ ಆಮೇಲೆ ಅದನ್ನು ಏನು ಮಾಡಬೇಕಂತ ನಿಮಗೆ ಹೇಳ್ಕೊಡ್ತೀನಿ. ಟೀ ಎಲ್ಲ ಫಿಲ್ಟ್ರ್ ಮಾಡಿದ್ದಾದಮೇಲೆ ಅದ್ರಲ್ಲಿ ನಾವು ಹೆಂಗೂ ಸಕ್ಕರೆ ಹಾಕಿರ್ತೀವಿ, ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಇದನ್ನು ಗಿಡಕ್ಕೆ ಹಾಕ್ತೀವಿ. ಗಿಡ ಹಾಕೋದ್ರಿಂದ ಏನು ಪ್ರಯೋಜನ ಅಂತ ನಾನು ಆಮೇಲೆ ಹೇಳ್ತೀನಿ. ಸಕ್ಕರೆ ಇರೋದ್ರಿಂದ ನಾವು ಹಾಗೆ ಹಾಕ್ಬೋದು. ಸಕ್ಕರೆ ಹಾಕೋದ್ರಿಂದ ಇರುವೆಗಳೆಲ್ಲ ಬಂದು ತುಂಬ್ಕೊಂಬಿಡತ್ತೆ. ಆದ್ದರಿಂದ ನಾವು ಸಕ್ಕರೆ ಹಾಕಿರೋದ್ರಿಂದ ನೀಟಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ಅದರಲ್ಲಿರುವಂಥ ಸಕ್ಕರೆ ಅಂಶ ಎಲ್ಲ ನೀಟಾಗಿ ನೀರಲ್ಲಿ ಹೋಗಿಬಿಡತ್ತೆ. ನಂತರ ಈ ಟೀ ಪೌಡ್ರನ್ನೆಲ್ಲನೂ ನಾವು ದಿನನಿತ್ಯ ಮಾಡ್ತಾ ಆ ಪೌಡ್ರೆಲ್ಲ ಉಳಿದಿರುತ್ತಲ್ಲ, ಅದನ್ನೆಲ್ಲ ನಾನು ಬಿಸಿಲಿಗೆ ಹಾಕಿಟ್ಕೊಳ್ಬೇಕು. ನೀಟಾಗಿ ಬಿಸಿಲಿಗೆ ಹಾಕಿಟ್ಕೊಳ್ಳೋದ್ರೆ ನೀಟಾಗಿ ಅದು ಪೌಡ್ರ್ ಥರ ಆಗುತ್ತೆ. ಇಲ್ಲ ಅಂದರೆ ಅದನ್ನು ನಾವು ಸ್ಟೋರ್ ಮಾಡಲಿಕ್ಕಾಗಲ್ಲ. ಮೆತ್ತಗೆ ಅದು ಈ ಚಳಿಗಾಲಕ್ಕಂತೂ ಒಂಥರ ಬೂಸ್ಟ್ ಹಿಡಿದ್ಬಿಡತ್ತೆ. ಆದ್ದರಿಂದ ಚೆನ್ನಾಗಿ ಒಣಗಿಸ್ಬೇಕಿಲ್ಲ ಅಂದರೆ ಫಂಗಸ್ ಬಂದುಬಿಡತ್ತೆ. ನೋಡಿ ಈ ಥರ ಅದನ್ನು ಇಡೋದಕ್ಕೂ ಒಂಥರ ಸ್ಮೆಲ್ ಬಂದುಬಿಡತ್ತೆ. ಅದರಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ಆದ್ದರಿಂದ ನಾವು ನೀಟಾಗಿ ಒಣಗಿಸಿ ಇಡಬೇಕು. ಎಷ್ಟು ದಿನಗಳು ಬೇಕಾದರೂ ಇದನ್ನು ಸ್ಟೋರ್ ಮಾಡಿ, ಬೇಕಾದ್ರೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ಹಾಕಿಟ್ಕೋಬೋದು. ನಾನು ಇದೇ ಥರ ದಿನನಿತ್ಯ ಬಳಸ್ತಾ ಯೂಸ್ ಮಾಡ್ತಾ ಒಣಗಿಸಿ ನೀಟಾಗಿ ಇದನ್ನು ಗೊಬ್ಬರ ನೋಡ್ತಿದ್ರೇ ಅದು ಗೊಬ್ಬರ ಥರನೇ ಕಾಣಿಸುತ್ತೆ. ಸೊ ಅದರಲ್ಲಿ ಏಲಕ್ಕಿ, ಶುಂಠಿ ಎಲ್ಲ ಹಾಕಿರ್ತೀವಿ. ಸೊ ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆ ಪೌಷ್ಟಿಕಾಂಶ ಸಿಗತ್ತೆ. ಆದ್ದರಿಂದ ಯಾವುದೇನು ಬಿಸಾಡೋಕ್ಕೆ ಹೋಗಬೇಡಿ. ಈ ಥರ ಸ್ಟೋರ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಬಿಡಿ. ಈಗ ಗಿಡಗಳಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ಗಿಡಗಳಂತೂ ತುಂಬ ಚೆನ್ನಾಗಿ, ಎಕ್ಸ್ಪೆಷಲಿ ರೋಸ್ ಗಿಡಕ್ಕೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತೇಳಿದ್ರೆ, ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಈ ಬಿಸಿಲು ಬೀಳಲ್ಲ ಸರಿಯಾಗಿ. ಗಿಡಗಳೆಲ್ಲ ಒಂಥರ ಮುದುರು ಸುತ್ಕೊಂಡಂಗೆ ಎಲೆಗಳೆಲ್ಲ ಕಲರ್ ತಿರ್ಕೊಂಡು ಒಂಥರ ಆಗಿಬಿಡತ್ತೆ. ಆದರೂ ಆ ಥರ ಆದರೂ ಕೂಡ ನಾನು ಹಾಕಿರೋ ಗೊಬ್ಬರದಿಂದ, ಅಂದರೆ ಟೀ ಪೌಡ್ರ್ ಹಾಕಿರೋದ್ರಿಂದ ರೋಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ, ತುಂಬಾ ಚೆನ್ನಾಗಿ ವೈಟ್ ಆ್ಯಂಡ್ ರೆಡ್ ಕಲರ್ ಹಾಕಿದ್ದು ತುಂಬ ಚೆನ್ನಾಗಿ ಬೆಳೀತು. ಸೊ ಅದರಿಂದ ನಿಮಗೂ ಯೂಸ್ ಆಗಲಿ ಅಂಥೇಳಿ ನಾನು ಈ ಟಿಪ್ನ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವ ವಸ್ತುನೂ ಯಾವ ಪದಾರ್ಥನೂ ವೇಸ್ಟ್ ಅಂತ ಬಿಸಾಡೋಕ್ಕೆ ಹೋಗಬಾರ್ದು. ಎಲ್ಲನೂ ಉಪಯೋಗ ಆಗತ್ತೆ. ಚಳಿಗಾಲದಲ್ಲಿ ಈ ಬಿಸಿಲು ಕಡಿಮೆ ಇರೋದ್ರಿಂದ ಸ್ವಲ್ಪ ಎಲೆಗಳೆಲ್ಲನೂ ಒಣಗೋದಂಗೆ ಒಂಥರ ಕೆಂಪಿಗೆ ತಿರ್ಕೊಂಬಿಡತ್ತೆ. ಆದರೆ ನಾವು ಅದಕ್ಕೆ ತಕ್ಕನಂಗೆ ಸ್ವಲ್ಪ ಅದಕ್ಕೆ ಬೇಕಾಗಿರೋವಂಥ ಗೊಬ್ಬರ ಅದು ಇದು ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಆದ್ದರಿಂದ ಯಾವುದೋ ಅಂಗಡಿಯಿಂದ ತೊಗೊಂಬಂದು ನಾವು ಮಾಡೋದ್ರಿಂದ ದುಡ್ಡು ಕೊಟ್ಟು ವೇಸ್ಟ್ ಆಗುತ್ತೆ. ಆದ್ದರಿಂದ ನಾವು ನ್ಯಾಚುರಲ್ಲಾಗಿ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗೆ ದುಡ್ಡು ಉಳಿತಾಯ ಆಗುತ್ತೆ, ಒಂದು ತೃಪ್ತಿ ಇರುತ್ತೆ. ನಾವು ಮಾಡಿರೋ ಗೊಬ್ಬರನ ಅಂತ ಖುಷಿ ಆಗುತ್ತೆ ನಾವು ಈ ಥರ ಗಿಡಗಳನ್ನ ಬೆಳೆಸೋದ್ರಿಂದ. ಮತ್ತು ಮನಿ ಪ್ಲ್ಯಾಂಟ್ಗೂ ಹಾಕಿ, ಮನಿ ಪ್ಲ್ಯಾಂಟ್ ಕೂಡ ತುಂಬ ಚೆನ್ನಾಗಿ ಬೆಳೆದಿದೆ. ತೋರಿಸ್ತೀನಿ ನಿಮಗೆ ಎಷ್ಟು ಉದ್ದ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಚಳಿಗಾಲದಲ್ಲಂತೂ ನನಗೆ ಗೊತ್ತಿದ್ದಂಗೆ ಎಲ್ಲ ಗಿಡಗಳು ಒಂಥರ ಮುದುರು ಸುತ್ಕೊಂಡು ಆಗಿಬಿಡತ್ತೆ. ಆದರೆ ಗೊಬ್ಬರ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿ ಇರುತ್ತೆ. ಯಾಕಂದರೆ ಬಿಸಿಲೇ ಇಲ್ಲ ಸರಿಯಾಗಿ. ಆದ್ದರಿಂದ ಈ ಮಟ್ಟಿಗೆ ನಾವು ನೀಟಾಗಿ ಮೇಂಟೈನ್ ಮಾಡ್ಬೋದು. ಈ ಥರ ಟೀ ಪೌಡ್ರನ್ನ ಬಿಸಾಡದೆ ಈ ಥರ ಯೂಸ್ ಮಾಡ್ಕೊಳ್ಳಿ. ಯಾವತ್ತೂ ಏನು ಬಿಸಾಡೋಕ್ಕೆ ಹೋಗಬೇಡಿ. ಇನ್ಮೇಲೆ ನೀವು ಚಹಾ ಕುಡ್ದಿದ ತಕ್ಷಣವೇ ಟೀ ಪೌಡ್ರನ್ನ ಬಿಸಾಡದೆ ಈ ಥರ ಕ್ಲೀನಾಗಿ ವಾಶ್ ಮಾಡಿ, ಡ್ರೈ ಮಾಡಿ, ಸ್ಟೋರ್ ಮಾಡಿ ನಿಮ್ಮ ಗಿಡಗಳಿಗೆ ಹಾಕ್ಕೊಳ್ಳಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಇವತ್ತು ಕಸದಿಂದ ರಸ ಅಂದರೆ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಟೀ ಪೌಡ್ರನ್ನ ಬಿಸಾಡದೆ ಗಿಡಗಳನ್ನ ಯಾವ ರೀತಿ ನೋಡ್ಕೋಬೋದು, ಯಾವ ರೀತಿ ಸಂರಕ್ಷಣೆ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಒಂದೇ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.